ಆರೋಪಿಗೆ ಡಿಜಿಟಲ್ ಅರೆಸ್ಟ್ ಮಾಡಿ ಬರೋಬ್ಬರಿ 15 ಕೋಟಿ 45 ಲಕ್ಷ ವಂಚನೆ ಮಾಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೂ ಮುನ್ನವೇ ಇಬ್ಬರು ಸೈಬರ್ ವಂಚಕರು ಲಾಕ್ ಆಗಿದ್ದಾರೆ. ಬೆಳಗಾವಿ ಸಿಟಿ ಸೈಬರ್ ಕ್ರೈಮ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಮಾಡಲಾಗಿದೆ. ಸಿಬಿಐ ಹೆಸರು ಹೇಳಿ ಡಿಜಿಟಲ್ ಅರೆಸ್ಟ್ ಮಾಡಿದ್ರು ಕದೀಮರು. ದೇಶದ ಪ್ರಮುಖ 6 ರಾಜ್ಯದ ಅಕೌಂಟ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಬೇರೆ ಬೇರೆ ರಾಜ್ಯಕ್ಕೆ ಇವರ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ಹೈದರಾಬಾದ್ಗೆ 2 ಕೋಟಿ, ಅಹಮದಾಬಾದ್ಗೆ 1 ಕೋಟಿ, ಕೋಲ್ಕತ್ತಾಗೆ 2 ಕೋಟಿ, ಗುವಾಹಟಿಗೆ 1 ಕೋಟಿ, ಹರಿಯಾಣಗೆ 2 ಕೋಟಿ, ಹಾಗೆ ದೆಹಲಿ 2 ಈ ಮೂಲದ ಅಕೌಂಟ್ಗೆ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಆರೋಪಿಗಳು ಹೈದರಾಬಾದ್ ಮೂಲದ ಶ್ರೀಪಾದ್, ಶರತ್ ಇಬ್ಬರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಸಾಕಷ್ಟು ಜನಕ್ಕೆ ಈಗ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಭರ್ಜರಿ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇವರು ನಕಲಿ ಖಾತೆಗಳನ್ನು ಓಪನ್ ಮಾಡಿ ನಕಲಿ ಕಂಪನಿ ಹೆಸರಿನಲ್ಲಿದ್ದಂತಹ ಬ್ಯಾಂಕ್ ಖಾತೆಗೆ 2 ಕೋಟಿ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಪತ್ತೆ ಹಚ್ಚಲಾಗಿದೆ. ಈಗಾಗಲೇ 1 ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಇದೇ ಆರೋಪಿಗಳು. ಈಗಾಗಲೇ ಇವರೆಲ್ಲರನ್ನೂ ಕೂಡ ಹೆಡೆಮುರಿ ಕಟ್ಟಲಾಗಿದೆ ಪೊಲೀಸರಿಂದ. ಭೂಷಣ್ ಬೊರಸೆ, ಬೆಳಗಾವಿ ಪೊಲೀಸ್ ಕಮಿಷನರ್ ಈಗಾಗಲೇ ಇವರನ್ನ ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸಿದ್ದಾರೆ. ಯಾಕಂತಂದ್ರೆ ದೇಶದ ಪ್ರಮುಖ 6 ರಾಜ್ಯದ ಅಕೌಂಟ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹೈದರಾಬಾದ್ 2 ಅಕೌಂಟ್ ಓಪನ್ ಮಾಡಿದ್ರೆ, ಅಹಮದಾಬಾದ್ನಲ್ಲಿ 1, ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇವರು ಅಕೌಂಟ್ಗಳನ್ನು ಓಪನ್ ಮಾಡಿದ್ರಂತೆ. ಬರೋಬ್ಬರಿ 2 ಕೋಟಿ ರೂಪಾಯಿಯನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೀನಿಯರ್ ಸಿಟಿಜನ್ 15 ಕೋಟಿ ಅವರದು ಲಾಸ್ ಆಗಿದೆ. ನಮಗೆ ಮಾಹಿತಿ ಬಂದ ತಕ್ಷಣ ಅದರಲ್ಲಿ cybercrime.gov.in ನಮ್ಮದು 1930 ಪೋರ್ಟಲ್ ಇದೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಹಾಕೊಂಡು ಸುಮಾರು 1 ಕೋಟಿವರೆಗೆ ದುಡ್ಡು ಅದರಲ್ಲಿ ಬ್ಲಾಕ್ ಮಾಡಲಾಗಿದೆ. ಮತ್ತು ಇವರ ನಮ್ಮ ವಿಕ್ಟಿಮ್ದು ಅಕೌಂಟಿಂದ 10 ಅಕೌಂಟ್ಸ್ಗೆ ಈ ಫಸ್ಟ್ ಲೇಯರ್ ಈ ದುಡ್ಡು ಟ್ರಾನ್ಸ್ಫರ್ ಆಗಿತ್ತು. ಅದರಲ್ಲಿ 2 ಅಕೌಂಟ್ಸ್ ಹೈದರಾಬಾದ್ ಬೇಸ್ಡ್ ಇದೆ, ಅಹಮದಾಬಾದ್ ಬೇಸ್ಡ್ 1 ಇದೆ, ಕೋಲ್ಕತ್ತಾದಲ್ಲಿ 2, ಗುವಾಹಟಿನಲ್ಲಿ 1, ಹರಿಯಾಣನಲ್ಲಿ 2 ಮತ್ತು ದಿಲ್ಲಿನಲ್ಲಿ 2. ಈ ಥರ 10 ಅಕೌಂಟ್ಸ್ನಲ್ಲಿ 15 ಕೋಟಿ ರೂಪಾಯಿ ಹೋಗಿತ್ತು. ಹೈದರಾಬಾದ್ನಲ್ಲಿ ನಾವು ಇಮಿಡಿಯೇಟ್ಲಿ ಒಂದು ಎನ್ಕ್ವೈರಿ ಮಾಡಿದ್ದೀವಿ. ಅದರಲ್ಲಿ 2 ಆರೋಪಿ ಶ್ರೀಪಾದ್ ನಾಯಕ್ ಮತ್ತು ಶರದ್ ನಾಯಕ್, ಇವರು ಒಂದು ಅಲೆಕ್ಸಿನಾ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಂತ ಶೆಲ್ ಕಂಪನಿ ಥರ ಓಪನ್ ಮಾಡಿದರು. ಆ ಕಂಪನಿ ಅಕೌಂಟ್ನಲ್ಲಿ 2 ಕೋಟಿ ದುಡ್ಡು ಹೋಗಿತ್ತು. ಅದರಲ್ಲಿ ಒಂದು ಸೀನಿಯರ್ ಸಿಟಿಜನ್ 15 ಕೋಟಿ ಅವರದು ಲಾಸ್ ಆಗಿದೆ. ನಮಗೆ ಮಾಹಿತಿ ಬಂದ ತಕ್ಷಣ ಅದರಲ್ಲಿ cybercrime.gov.in ನಮ್ಮದು 1930 ಪೋರ್ಟಲ್ ಇದೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಹಾಕೊಂಡು ಸುಮಾರು 1 ಕೋಟಿವರೆಗೆ ದುಡ್ಡು ಅದರಲ್ಲಿ ಬ್ಲಾಕ್ ಮಾಡಲಾಗಿದೆ. ಮತ್ತು ಇವರ